ಅಮ್ಮನವರ ರಥೋತ್ಸವ ಮುಂದೆ ಎಳೆಯೋದು. ಅದ ನಂತರ ಕುಂಕುಮ ಸೇವೆ ಇರುತ್ತೆ. ನಂತರ ಮಂಗಳವಾರ ಸಾಯಂಕಾಲ ಜಾಂಡವ ರಥ ಧ್ವಜಾರೋಹಣ ಮಾಡ್ತೀವಿ. ಅವತ್ತು ಸಾಯಂಕಾಲನೇ ಕಾಳಿಕಾಂಬ ಅಮ್ಮನವರ ಮದ್ನಿಗತಿಯಾಗಿ ದೇವನೂರಿಂದ ಮದ್ನಿಗತಿಯಾಗಿ ಕಾರಹಳ್ಳಿಗೆ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಬುಧವಾರ ದಿವಸ ಅಡ್ಡಪಲ್ಲಕ್ಕಿ ಉತ್ಸವ ಇರುತ್ತೆ. ಅಡ್ಡಪಲ್ಲಕ್ಕಿ ಉತ್ಸವ ಆದಮೇಲೆ ಚಿಕ್ಕಜ್ಜಿ ಕಟ್ಟೆಯಲ್ಲಿ ಗ್ರಾಮಸ್ಥರಿಂದ ರಾತ್ರಿ 10 ಗಂಟೆಗೆ ಉತ್ಸವ ಇರುತ್ತೆ. ಆಮೇಲೆ ಗುರುವಾರ ಆಯ್ತಲ್ಲ, ಗುರುವಾರ ಕಳಸಾರ್ಚನೆ ಮಾಡ್ತೀವಿ. ಗುರುವಾರ ಸಾಯಂಕಾಲ ಉತ್ಸವ ಇಲ್ಲಿರುತ್ತೆ. ಗಂಗಾಸ್ನಾನ ಮಾಡ್ತೀವಿ. ಗಂಗಾಸ್ನಾನ ಎಲ್ಲ ಆದಮೇಲೆ ಗಂಗಾ ಪೂಜೆ ದೇವಸ್ಥಾನ ನಡೆಯುತ್ತೆ. ನಂತರ ಆಮೇಲೆ ಮತ್ತೆ ಉತ್ಸವ ಇರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಇವತ್ತು ಬೆಳಗಿನ ಜಾವ ಸಿಡಿ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಆದಮೇಲೆ ಈಗ 3 ಗಂಟೆಗೆ ರಥ ಕಾಳಿಕಾಂಬ ಅಮ್ಮನವರು ರಥ ಏರ್ತಾರೆ. ರಥ ಏರಿದ್ಮೇಲೆ ಕಾಳಿಕಾಂಬ ಅಮ್ಮನವರ ರಥೋತ್ಸವ ಮುಂದೆ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ನಡೀತೀವಿ. ಸುಮಾರು 1 ಲಕ್ಷ ಜನ ಇದಕ್ಕೆ ಸೇರುತ್ತೆ. ಈ ದಾಸೋಹಕ್ಕೆ ಕಮ್ಮಿ ಅಂದರೆ 25 ಕ್ವಿಂಟಾಲ್ ಅಕ್ಕಿ ಖಾಲಿ ಆಗುತ್ತೆ. ಹಾಗಾಗಿ ಸುತ್ತಮುತ್ತಲ ಭಕ್ತರೆಲ್ಲ ಸಹಕರಿಸ್ತಾರೆ. ಪ್ರತಿಯೊಬ್ಬರು ಎಲ್ಲ ಇಂಥವ್ರು ಅಂತಲ್ಲ, ಪ್ರತಿಯೊಂದು ಕೋಮ್ನವರು. ಇಲ್ಲಿ ಮುಸ್ಲಿಂ ಕೂಡ ಭಾಗಿಯಾಗ್ತಾರೆ. ಸರ್ವ ಜನಾಂಗ ಮುಸ್ಲಿಂ ಕೂಡ ಭಾಗಿಯಾಗ್ತಾರೆ. ಎಲ್ಲ ಧರ್ಮದವರು ಭಾಗಿಯಾಗಿ ಅಮ್ಮನವರ ರಥೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ನಾಳೆ ಆಂದೋಳೀಕರಣ ಇರುತ್ತೆ. ಆಮೇಲೆ ಹೋಳಿ ನಾಳೆ ಸಾಯಂಕಾಲ ಹೋಳಿ ಹಬ್ಬ ಮಾಡ್ತೀವಿ. ಆಮೇಲೆ ಬೆಳಿಗ್ಗೆ ಭಕ್ತಾದಿಗಳಿಂದ ಪೂಜೆ ಇರುತ್ತೆ. ಆಮೇಲೆ ಶನಿವಾರ ಮತ್ತೆ ಪೂಜೆ ಇರುತ್ತೆ. ಶನಿವಾರ ಸಾಯಂಕಾಲ ಹೋಳಿ ಮಾಡ್ತೀವಿ. ಭಾನುವಾರ ಬೆಳಿಗ್ಗೆ ಕುಂಕುಮಾರ್ಚನೆ ಇರುತ್ತೆ. ಅದಾದಮೇಲೆ ಅಲ್ಲಿಗೆ ಅವತ್ತಿನ ಕಾರ್ಯಕ್ರಮಗಳು ಬಾನ ಮತ್ತೆ ದೇವ್ರ ಕಾರ್ಯಲ್ಲಿ ಕೆ ಎಸ್ ಪುಟ್ಟೇವರ ಬಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು.